ಧನುರ್ರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿಯ ಸೂಚನೆ ಸಿಕ್ಕುವಂತಹ ದಿವಸ ಇದು. ವ್ಯವಹಾರದಲ್ಲಿ ದೊಡ್ಡ ಸಾಧನೆಗೆ ಅವಕಾಶ ಇದೆ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ, ಆ ಒಂದು ಸಂದರ್ಭಕ್ಕನುಗುಣವಾದಂತಹ ವ್ಯವಸ್ಥೆಗಳು, ನಿಮಗೆ ಪೂರಕವಾಗಿ ಸಹಾಯ ಸಹಕಾರವನ್ನು ನೀಡ್ತಕ್ಕಂತಹ ಕುಟುಂಬ, ಇದೆಲ್ಲವೂ ಕೂಡ ಇದಕ್ಕೆ ಮುಖ್ಯವಾಗಿ ಬೇಕಾಗುವಂತಹದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮನೆಗೆ ಗಣ್ಯ ವ್ಯಕ್ತಿಗಳು ಬರಬಹುದು. ಅವರ ಆಗಮನದಿಂದ, ಅವರ ಮಾತಿನಿಂದ ಏನೋ ಒಂದು ರೀತಿಯಲ್ಲಿ ಉತ್ಸಾಹಗಳು ಹೆಚ್ಚಾಗುವಂಥದ್ದಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳಿಗೆ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ, ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶಗಳಾಗುವಂಥದ್ದು. ಇದು ಧನಾತ್ಮಕವಾಗಿ ಫಲವನ್ನು ನೀಡಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಸರಿಯಾದಂತಹ ನಿರ್ಧಾರ ಇದಕ್ಕೆ ಪೂರಕವಾಗಿರಬೇಕು. ಗೋಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗೋ ಸೇವೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಹಳೆಯ ವಿಚಾರಗಳು, ಹಳೆಯ ಒತ್ತಡಗಳು ನಿಮಗೆ ಏನೋ ಮನಸ್ಸಿಗೆ ಹಿಂಸೆಯನ್ನು ಮಾಡಬಹುದು ಅಂತ ಅರ್ಥ. ಮನೆಯವರಿಗೆ ಬಹಳ ಆತಂಕವಾದಂತಹ ದಿವಸ. ಸಾಯಂಕಾಲದವರೆಗೂ ಕೂಡ ಇದು ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಆನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಸರಿಯಾಗ್ತಕ್ಕಂತಹ ಸೂಚನೆಗಳಿದೆ. ಮಕ್ಕಳ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ. ಮಧುಮೇಹಿಗಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇರತಕ್ಕಂಥದ್ದು, ಜಾಗ್ರತೆಯನ್ನು ವಹಿಸಬೇಕು. ಎಚ್ಚರ ತಪ್ಪಿದ್ರಿ ತೊಂದರೆಗೆ ಅವಕಾಶಗಳು ಹೆಚ್ಚಾಗಿರುವಂಥದ್ದು. ಸಹೋದ್ಯೋಗಿಗಳ ಸಹಕಾರ ಇಲ್ಲದೆ ಇರೋದರಿಂದ ಮಾನಸಿಕವಾದಂತಹ ಬೇಸರ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಮಗೆ ಪರಿಪೂರ್ಣವಾಗಿ ಬೆಂಬಲವಾಗಿರಬೇಕು. ಅವರ ಬೆಂಬಲ, ಅವರ ಸಹಕಾರ ನಿಮಗೆ ಸಿಕ್ಕಲಿಲ್ಲ ಅಂತಾದಾಗ ತುಂಬ ದೊಡ್ಡ ತೊಂದರೆಯನ್ನು ಮಾಡ್ಕೊಳ್ತೀರಿ ಎನ್ನುವಂತಹ ಅರ್ಥ. ಇದರಿಂದ ಮಾನಸಿಕವಾಗಿ ತುಂಬ ನೋವಾಗುತ್ತೆ. ನಾನು ಯಾವ್ಯಾವ ಸಂದರ್ಭದಲ್ಲೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ, ಅವ್ರ ಕೈ ಹಿಡಿದಿದ್ದೀನಿ, ಎಲ್ಲ ಮಾತುಗಳು ಬರುತ್ತೆ. ಮನಸ್ಸಿಗೆ ನೋವಾದಾಗ ಒಳಗಡೆ ಇರತಕ್ಕಂತಹ ವಿಚಾರಗಳೆಲ್ಲ ಹೊರಬರುವ ಹಾಗೆ ಆಗುವಂಥದ್ದು. ಯಾರನ್ನೂ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಮಾತ್ರ ನಂಬಿಕೆಯನ್ನು ಇಟ್ಟುಕೊಂಡಾಗ ಆಗುವಂತಹ ಆಘಾತಗಳು ಒಂದಷ್ಟು ನಿಮ್ಮ ನಿಯಂತ್ರಣಕ್ಕೆ ಬರಬಹುದು ಅನ್ನುವಂಥದ್ದು. ವಿಷ್ಣುತ್ರಯೀ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ದಿವಸ ಇದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿನ ಲಾಭ ನಿಮ್ಮ ಅಭ್ಯುದಯಕ್ಕೆ ಅಥವಾ ನಿಮ್ಮ ಕಾರ್ಯಕ್ಷೇತ್ರವನ್ನೇ ಇನ್ನಷ್ಟು ಮತ್ತಷ್ಟು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಸಹಾಯಕವಾಗಬಹುದು. ಧಾರ್ಮಿಕ ಚಟುವಟಿಕೆಗಳೇನಿದೆ ಅದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂತಹದ್ದು. ಭಗವಂತನ ಕೈಂಕರ್ಯ, ಭಗವಂತನ ಸೇವೆ, ಯಾವುದೋ ಪೂಜೆ, ಜಪ, ಹೋಮ, ಧ್ಯಾನ, ಭಜನೆ ಇತ್ಯಾದಿಗಳಲ್ಲಿ ನೀವು ನಿರ್ವರ್ತನೆ ಮಾಡಬಹುದು. ಅದು ಯಾವುದರಿಂದಲಾದರೂ ಕೂಡ ನಿಮಗೆ ಆತ್ಮಸ್ಥೈರ್ಯ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಆರ್ಥಿಕವಾಗಿ ಆಗತಕ್ಕಂತಹ ನಷ್ಟ ಸ್ವಲ್ಪದರಲ್ಲಿ ತಪ್ಪಿ ಹೋಗುತ್ತೆ. ಸ್ವಲ್ಪ ಏನಾದರೂ ಮೈ ಮರೆತಿದ್ದರೆ ಆ ನಷ್ಟ ನಿಮ್ಮ ಮೇಲೆ ಆಗುವಂಥದ್ದಾಗ್ತಿತ್ತು. ವ್ಯವಹಾರದಲ್ಲಿ ದೊಡ್ಡ ಅಪಾಯಕ್ಕೆ ಸೂಚನೆಗಳು ಅಥವಾ ಸೂಚ್ಯವಾಗಿ ಕಾಣ್ತಾ ಇರತಕ್ಕಂತಹ ಅಂಶಗಳು ಅಲ್ಲಿವೆ. ನಿಮ್ಮ ಸ್ವಭಾವ ಜನರಿಗೆ ಸ್ಫೂರ್ತಿದಾಯಕವಾದಂಥದ್ದು. ಬೇರೆಯವರು ನಿಮ್ಮ ನಡವಳಿಕೆಯಿಂದ ತುಂಬ ಪ್ರಭಾವಿತರಾಗ್ತಾರೆ ಅಂತಕ್ಕಂಥದ್ದು. ಹೊಸ ಕೆಲಸಕ್ಕೆ ಉತ್ತಮವಾದಂತಹ ದಿವಸ ಅಲ್ಲ. ಮನಸ್ಸಿಗೆ ಅನ್ನಿಸಿದ ಹಾಗೆ ನೀವು ನಡ್ಕೊಂಡು ಬಿಟ್ಟರೆ ತೊಂದರೆಗೆ ಕಾರಣವಾಗುತ್ತೆ. ಉಮಾಮಹೇಶ್ವರರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಣದ ವಿಚಾರದಲ್ಲಿ ಸ್ವಲ್ಪ ಕೋಪ ಬರುತ್ತೆ. ದುಡ್ಡು ಕಾಸಿನ ಪ್ರಶ್ನೆ ಬಂತು ಅಂತಾದರೆ ನೀವು ಸಿಟ್ಟಿಗೆ ಹೇಳ್ತೀರಿ. ಪ್ರತಿಯೊಂದಕ್ಕೂ ಲೆಕ್ಕ ಕೊಡಬೇಕು, ಅದು ಒಳ್ಳೆಯದೇ. ಆದರೆ ವ್ಯಾವಹಾರಿಕವಾಗಿ ಅದನ್ನು ಇಟ್ಕೊಳ್ಬೇಕೇ ಹೊರತು ಸಾಂಸಾರಿಕವಾಗಿ ಪ್ರತಿಯೊಂದಕ್ಕೂ ಆ ರೀತಿಯ ಲೆಕ್ಕಗಳನ್ನು ಹುಡುಕ್ತಾ ಹೋದಾಗ ಅಸಮಾಧಾನಗಳು ಹೆಚ್ಚಾಗುವಂಥದ್ದಾಗತ್ತೆ. ಸ್ನೇಹಿತರ ಸಹಾಯದಿಂದ ಹಿಂದೆ ಸರಿಬಾರ್ದು. ಸ್ನೇಹಿತರಿಗೇನಾದರೂ ಸಹಾಯ ಮಾಡ್ತಾ ಇದ್ದರೆ, ಅವರಿಗೆ ಮಾತನ್ನು ಕೊಟ್ಟಿದ್ದರೆ ಯಾವುದೇ ಕಾರಣಕ್ಕೂ ಆ ಮಾತನ್ನು ವಾಪಸ್ ಪಡಿಬಾರ್ದು ಅನ್ನುವಂಥದ್ದು. ಅನುಭವಿಗಳ ಮಾತು ನಿಮಗೆ ವಿರುದ್ಧವಾಗಿ ಪರಿಣಮಿಸ್ತಕ್ಕಂಥದ್ದು. ಯಾರೋ ತಿಳುವಳಿಕೆಸ್ಥರು ಒಂದು ಮಾತನ್ನು ಹೇಳ್ತಾರೆ ಅಂತಾದರೆ ಅದು ನಿಮಗೆ ವಿರುದ್ಧವಾಗಿ ಕಾಣಿಸುವಂಥದ್ದಾಗತ್ತೆ. ನಿಂತು ಹೋಗಿದ್ದಂತಹ ಕೆಲವು ಕೆಲಸಗಳು ಪುನರಾರಂಭವಾಗುತ್ತೆ. ಇದು ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗುವಂಥದ್ದಾಗುತ್ತೆ. ಗುತ್ತಿಗೆದಾರರಿಗೆ ಹಿನ್ನಡೆಯಾಗ್ತಕ್ಕಂತಹ ಸೂಚನೆಗಳೇ ಹೆಚ್ಚು. ಉದ್ಯೋಗವೂ ಕೂಡ ನಷ್ಟವನ್ನು ಉಂಟು ಮಾಡ್ತಕ್ಕಂತಹ ಸೂಚನೆಯಲ್ಲಿದೆ ಅನ್ನುವಂಥದ್ದು. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ
ಸರ್ವ ರೋಗ ಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ